ಬೇರೆಯವರಲ್ಲಿರೋ ಪ್ರೀತಿ ನನ್ನ ಹೆತ್ತವನಲ್ಲಿಲ್ಲ ಅಂತ ಹೇಳಿ ಜಾನ್ಕಮ್ಮ. ಮಗಳನ್ನ ಹೇಗೆ ನೋಡ್ಕೋಬೇಕು ಅಂತ ತಂದೆ ಆದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಬ್ಬ ಕುಡುಕ ಕೊಲೆಗಡ್ಕ ನಮ್ ತಂದೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಯಾಕಾಗಲ್ಲ? ಗ್ರಾಮನ ಸ್ಟೇಟಸ್ ನೋಡಿದ್ರೆ ಬಡವರು ಬಗ್ಗರು ಸಹಾಯಕ್ಕೆ ಹೋಗ್ತಾ ಇದ್ಲು. ಇವಳು ಅದೇ ಹಿಡಿತಾ ಇದ್ದಾಳೆ. ಎಲ್ಲ ಹೋಗ್ತಾ ರಕ್ತ. ನಮ್ಮಮ್ಮನ ಬಗ್ಗೆ ಮಾತಾಡೋ ಯಾವ ರೈಟ್ಸ್ ಇವ್ರಿಗಿಲ್ಲ ಅಂತ ಹೇಳಿ ಜಾನ್ಕಮ್ಮ. ಇವಳು ಅಮ್ಮ ಆಗೋದಕ್ ಮುಂಚೆ ಅವಳನ್ನ ಹೆಂಡತಿ ಅಂತ ಅವಳಿ ನುಂಗಿ ನೀರ್ ಕುಡ್ದವ್ರಿಗೆ ಈ ಮಗಳು ಯಾವ ಲೆಕ್ಕ? ಏನಂತೆ? ಏನಾಯ್ತಮ್ಮ? ಸಹನಾ, ಸಹನಾ, ರಕ್ತ ಯಾಕೆ ಯಜಮಾನ್ರೆ ಹೀಗೆ ಮಾಡ್ಬಿಟ್ರಿ? ಸಹನಾ, ಸಹನಾ, ಸ್ವಲ್ಪ ಹಿಡ್ಕೊಳ್ಳೋಣ. ಸ್ವಲ್ಪ ನೀರು ಕುಡಿಯಮ್ಮ. ತುಂಬಾ ನೋವಾಗ್ತಿದ್ಯಮ್ಮ. ನೋವು ದೇಹಕ್ಕಾದ್ರೆ ತಡ್ಕೋಬಹುದು, ಮನ್ಸ್ಗಾದ್ರೆ ಹೇಗ್ ತಡ್ಕೊಳ್ಳೋದು ಜಾನಕಮ್ಮ? ಸಮಾಧಾನ ಮಾಡ್ಕೊ ಸಹನಾ. ಸಾರಿ ಸಾರಿ, ನಾನು ನಿನಗೆ ತೊಂದರೆ ಕೊಡಕ್ ಬಂದಿಲ್ಲಮ್ಮ. ಯಾವತ್ತು ಕೈ ಮಾಡದೇ ಇದ್ದವನು ಇವತ್ತು ಕೈ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತು ನೀನು ನನಗೆ ಕ್ಷಮಿಸೋದಿಲ್ಲ ಅಂತ. ನಿನಗೆ ಕ್ಷಮಿಸ್ಬೇಕು ಅನ್ನೋ ಮನಸ್ಸಿದ್ದಿದ್ರೆ 14 ವರ್ಷ ನನಗೆ ಕಷ್ಟ ಅನುಭವಿಸ್ಬೇಕಾಗಿರ್ಲಿಲ್ಲ. ಇನ್ಮೇಲೆ ನೀನ್ ಮಾತಾಡದೇ ಇದ್ರು ನಾನಂತೂ ನಿನ್ನ ಹತ್ರ ಮಾತಾಡ್ತೀನಿ. ಇಷ್ಟೊಂದು ಹಚ್ಕೊಂಡ್ರೆ ಅಪ್ಪನ್ ಬಿಟ್ಟು ಯಾವ ಅಬ್ಬೆ ಜೊತೆ ಹೋಗ್ತೀನಿ ಅಂತೀಯಲ್ಲ, ಇದು ಸರಿನಾ? ಈ ದೇಹ ಉಸಿರಾಡ್ತಿದೆ ಅಂದ್ರೆ ಅದರಲ್ಲಿರೋ ಉಸಿರು ನೀನು. ಆ ಉಸಿರಿಗೆ ಯಾರ ಹೆಸರು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವುದೇ ಕಾರಣಕ್ಕೂ ಶಂಭು ಜೊತೆ ನನ್ನ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಯಾಕೆಂದ್ರೆ ನನ್ನ ಮಗಳು ಹೇಗಿರ್ಬೇಕು, ಎಲ್ಲಿರ್ಬೇಕು, ಎಷ್ಟು ಚೆನ್ನಾಗಿರ್ಬೇಕು ಅಂತ ಡಿಸೈಡ್ ಮಾಡೋದು ಈ ರಾಮನಾಥ್. ಸಾರಿ ಅಗೇನ್. ಟೇಕ್ ಕೇರ್. ಶಂಭು. ನೋಡು, ಸಿಟಿಲಿರೋ ರಿಚ್ ಪರ್ಸನ್ಸ್ ಲಿಸ್ಟಲ್ಲಿ ನಂದು 3ನೇ ಹೆಸರು. ಈ ಜಾಗದಲ್ಲಿ ನಿಂತು ಯಾವುದೇ ದಿಕ್ಕು ಕೈ ತೋರಿಸಿದ್ರು ಆ ದಿಕ್ಕಲ್ಲಿ ನಂದು ಎಕರೆಗಟ್ಟಲೆ ಆಸ್ತಿ ಇದೆ. ನನ್ನ ಹತ್ರ ಬೇಕಾದಷ್ಟು ಫ್ಲ್ಯಾಟ್ಸ್, ಕಾಂಪ್ಲೆಕ್ಸ್, ಎಸ್ಟೇಟ್ಸ್ ಎಲ್ಲ ಇದೆ. ಇದೆಲ್ಲ ಯಾರಿಗೋಸ್ಕರ? ಮೈ ಓನ್ಲಿ ಡಾಟರ್ ಸಹನಾ, ಮೈ ಚೈಲ್ಡ್, ಮೈ ಲೈಫ್. ಅವಳಿಗೋಸ್ಕರ. ನನ್ನ ಮಗಳ ಭವಿಷ್ಯದ ಬಗ್ಗೆ ನಾನು ಸಾವಿರಾರು ಕನಸು ಕಟ್ಕೊಂಡಿದ್ದೀನಿ. ಆ ಕನಸಿನ ಗೂಡನ್ನು ನೀನು ಬಿರಿಗಾಳಿಯಾಗಿ ಬಂದು ಕೆಡಬೇಡ. ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇಲ್ಲ. ಇಟ್ಸ್ ಅ ಸ್ಟ್ರೈಟ್ ಡೀಲ್. 1 minute. $2 crores ನಿನ್ ಲೈಫಲ್ಲೇ ದುಡಿಯೋಕ್ಕಾಗಲ್ಲ. ಒಂದು ಸಲ ಈ ದುಡ್ಡನ್ನ ಟಚ್ ಮಾಡಿ ನೋಡು. ಪ್ರೀತಿ ಪ್ರೇಮನ ಯೂಸ್ಲೆಸ್ ಜಗತ್ತು ಥಟ್ ಮರ್ತು ಹೋಗುತ್ತೆ. ತಗೋ, ಈ ಚಾನ್ಸ್ ಮತ್ತೆ ಸಿಗೋದಿಲ್ಲ. ತಗೊಂಡು ಹೋಗಿ ಎಲ್ಲಾದ್ರೂ ದೂರ ಸೆಟ್ಲ್ ಆಗ್ಬಿಡು. ಕಮ್ ಆನ್, ಟೇಕ್ ಇಟ್. ಜಾನಕಮ್ಮ, ಏನ್ ಯಜಮಾನ್ರೆ? ಒಂದ್ ದೊಡ್ಡ ಲೋಟ ತುಂಬಾ ಹಾಲು ತಗೊಂಡ್ ಬನ್ನಿ. ಏನಿವತ್ತು ತುಂಬಾ ಸಂತೋಷವಾಗಿದ್ದೀರಾ? ಸತ್ತಾಗ ಹಾಲು ಬಿಡ್ತಾರೆ, ಸಂತೋಷವಾದಾಗ ಹಾಲು ಕುಡಿತಾರೆ. 4 ಹಿಂದಿ ಸಿನಿಮಾ ನೋಡಿ ಹುಟ್ಕೊಳ್ಳೋ ಹುಚ್ಚು ಪ್ರೀತಿ ಕಾಸ್ ಕಂಡ್ ಕೂಡ್ಲೆ ಕೈಲಾಸ ಸೇರ್ಬಿಡ್ತು. ಇವತ್ತು ಈ ಮನೆಗೆ ಅಂಟ್ಕೊಂಡಿದ್ದ ಗ್ರಹಣ ಬಿಟ್ಟೋಯ್ತು. ಬಿಸಾಕೋ ಬಿಸ್ಕೆಟ್ಗೆ ಬಾಲ ಅಲಾಡ್ಸೋ ನಾಯಿ ಹಾಗೆ ಕಾಸಿನ ಬಂಡು ತಗೊಂಡು ಪ್ರೀತಿಗೆ ಟಾಟಾ ಹೇಳಿ ಹೊರಟೋದ ಇವಳ ರೋಮಿಯೋ.
ಏನ್ ಮಾಡ್ತಾ ಇದ್ದೀರಾ? ನಮ್ಮೂರಲ್ಲಿ ಈ ತರ ಬಿಲ್ಡಿಂಗ್ ಇಲ್ಲ, ಅದಕ್ಕೆ ತಳ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬಾಲ್ಕನಿ ನಿಮ್ಗೆ ಕೊಟ್ಬಿಡ್ತೀನಿ. ಅಯ್ಯ ಹೋಗಯ್ಯ. ಏನು ಆಯ್ತು ತಳ್ಬೇಕಾ? ಹಿಂಗೆಲ್ಲ ತಳಿದ್ರೆ ಆಗಲ್ಲ. ಬಟ್ಟೆ ಬೀಚ್ ಬಟ್ಟೆ ಗಿಡ ಯಾವ ಹುಟ್ಟಿನ ಮಂಗ್ ಬಿಟ್ಟಲ್ಲ ನಾನು. ಬಟ್ಟೆ ಬೀಚ್ ಬೀಚ್. ಬಟ್ಟೆ ಬಿಚ್ಚಾಕ ನಾನೇನು ಸೆಕಿಲೇನೆ? ಶಕೀಲಾನೋ ಮಕೀಲಾನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನ ತಳ್ಳು, ಮುಂದೆ ತಳ್ಳು. ಗಾಂಧಿನಗರ, ಹನುಮನ್ ನಗರ, ತಳ್ಳು ತಳ್ಳು. ನನ್ ಬಟ್ಟೆ ಎಲ್ಲಯ್ಯ? ಬಿಲ್ಡಿಂಗ್ ನ ಆಲ್ರೆಡಿ 10 ಕಿಲೋಮೀಟರ್ ತಳ್ಕೊಂಡು ಮುಂದೆ ಬಂದ್ಬಿಟ್ಟಿದೀವಿ. ಈಗ ಬಟ್ಟೆಲಿಂದ ಬರುತ್ತೆ. ಜಟ್ಕಾ ಕುದ್ರೆ ಅತ್ತಿ ಪ್ಯಾಟೆ ಗೊಗ್ಗಮ್ಮ, ಜರ್ದ ಬೇಡ ತಿಂತ ಕರ್ಗ ನೋಡಮ್ಮ. ಸಹನ ಚೆನ್ನಾಗಿದೆಯೇನಮ್ಮ? ಪುಟ್ಟೆ, ಏ ಪುಟ್ಟೆ, ಏನಿದು ಬೆಳಗ್ಗೆ ನಿನ್ನ ಗೋಳು? ಸಹನಾ, ಬಾಮ ಒಳಗೆ. ಪರವಾಗಿಲ್ಲ. ಶಂಭು, ಶಂಭುನಾ? ನಾವೇ ಅವನ್ನ ನೋಡಿ 3 ದಿನ ಆಯ್ತು. ನಾವೆಲ್ಲೋ ಅವ್ನು ನಿನ್ ಜೊತೆನೇ ಇರ್ಬೇಕು ಅನ್ಕೊಂಡ್ವಿ. ಅವನು ನಿನ್ನ ಹತ್ರನೂ ಬರ್ಲಿಲ್ವಾ? ಎಲ್ಲೋದ ಅವನು? ಇಷ್ಟು ದಿವಸ ಕಾಣಿಸ್ತಾ ಇದ್ದಾನಲ್ವಲ್ಲ? 1 ನಿಮಿಷ ಇರಮ್ಮ, ಹಾಲು ತರ್ತೀನಿ, ಕುಟ್ಕೊಂಡು ಹೋಗಿ ಅಂತೆ. ಅವನೆಲ್ಲೋ ತಾನೆ ಬಿಡೋವ, ಬಂದೇ ಬರ್ತಾನೆ. ಅವನೆಲ್ಲೂ ಹೋಗಲ್ಲ. ಅವನಿಗೆ ನೆಂಟ್ರು ಬಂಧು ಬಳಗ ಎಲ್ಲ ನಾವೇ. ನಮ್ಮನ್ ಬಿಟ್ರೆ ಬೇರೆ ಇನ್ಯಾರಿದಾರವ? ಸಹನಾ, ಹಣ ನೋಡಿದ ತಕ್ಷಣ ಪ್ರೀತಿನ ಮರ್ದೋದ ಇವಳು ರೋಮಿಯೋ. ದುಡ್ಡಲ್ಲಿ ಪ್ರೀತಿನ ಕೂಡ ಡೀಲ್ ಮಾಡಬಹುದು, ಪ್ರೀತಿನ ಕೂಡ ಡೀಲ್ ಮಾಡಬಹುದು. ಸ್ಟೇಟಸ್ ಗೊತ್ತಿದ್ದ ಪ್ರೀತಿ ಇದ್ದ ಹೋದ್ರೆ ಇದೇ ಗತಿ. 4 ಹಿಂದಿ ಸಿನಿಮಾ ನೋಡಿ ಹುಟ್ಕೊಳ್ಳೋ ಹುಚ್ಚು ಪ್ರೀತಿ ಕಾಸ್ ಕಂಡ್ಬಿಡ್ದೆ ಕೈಲಾಸ ಸೇರ್ಬಿಡ್ತು. ಸಹನಾ, 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 ನನಗೆ ಮೊದಲೇ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ದುಡ್ಡು ನೋಡಿದ್ರೆ ಯಾಕೆ ತಾನೇ ಬದಲಾಗಲ್ಲ ಹೇಳು? ಆದ್ರೂ ನಿನ್ಗೆ ಈ ರೀತಿ ಆಗ್ಬಾರ್ದಿತ್ತು ಕಣೆ. ಛೇ, ಮೊದಲೇ ಅವನು ಸಮಾಜ ಸೆಂಟಿಮೆಂಟ್ ಇಲ್ಲ ಅಂತಿದ್ದವನು. ನೋಡಿ, ಕೆಲವ್ರನ್ನ ಏನೇ ಮಾಡಿದ್ರು ಬದಲಾಯಿಸೋಕ್ಕಾಗಲ್ಲ. ನೀನ್ ಏನೇ ಹೇಳು, ಲೈಫ್ ಪಾರ್ಟ್ನರ್ ವಿಷಯ ಬಂದಾಗ ದೊಡ್ಡವ್ರು ಹೇಳೋದೇ ರೈಟ್. ಈಗ ನೋಡು, ಅವನ ಖುಷಿ ನಿನಗ್ ಸಂತ. ಸದ್ಯ ಅವನೇನಂತ ನಿನ್ಗೆ ಈಗ್ಲಾದ್ರೂ ಗೊತ್ತಾಯ್ತಲ್ವಾ? ಸಹನಾ, ಪ್ಲೀಸ್ ಪ್ಲೀಸ್ ಮಾ. ಸಹನಾ, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಾವು ನಿಮ್ಮನ್ನ ಎಂಟ್ರಿ ಮಾಡಬೇಕಾಗಿದೆ ಸರ್. ನಮ್ಮ ಚಾನೆಲ್ ಇಂದ ನಿಮ್ಮ ಬಗ್ಗೆ ಒಂದು ಸಪರೇಟ್ ಪ್ರೊಫೈಲೇ ಮಾಡ್ತೀವಿ ಸರ್. ನೀವೇನೇ ಹೇಳಿ ಸರ್, ನಿಮ್ ತರ ಮನಸ್ಸು ಯಾರಿಗೂ ಇರೋದಿಲ್ಲ. ನೀವೇನು ತಿಳ್ಕೊಳ್ದೆ ಹೋದ್ರೆ ನಿಮ್ ಪಬ್ಲಿಸಿಟಿ ನಾವು ಕೊಡ್ತೀವಿ ಸರ್. ಹೌದು ಸರ್. Please, ದಯವಿಟ್ಟು sir, ನೀವು ಇಂಟರ್ವ್ಯೂ ಕೊಡ್ಲೇಬೇಕು ಸರ್. please, sir. ಹಲೋ ಹಲೋ, ಏನಿದು? ನೀವೆಲ್ಲ ಯಾರು? ಯಾರು ಹುಡ್ಕೊಂಡ್ ಬಂದ್ರಿ? ಯಾರು ಹುಡ್ಕೊಂಡ್ ಬಂದ್ರಿ? ದಯವಿಟ್ಟು ಇಲ್ಲ ಬಿಡಿ ಸರ್. ಸರ್, ದಯವಿಟ್ಟು ಕೊಡ್ಬೇಕು. ಇಂಟರ್ವ್ಯೂ ಕೊಡ್ಲೇಬೇಕು ಸರ್. ಅದಕ್ಕೆ ನಾವೆಲ್ಲ ಬಂದಿದ್ದೀವಿ ಸರ್. ಇಲ್ಲ ಅಂತ ಹೇಳಿ. ಸರ್, ಪ್ಲೀಸ್ ಸರ್. ಪ್ಲೀಸ್ ಪ್ಲೀಸ್, ನೀವ್ ಯಾಕೆ ಬಂದಿದ್ದೀರಾ? ಏನ್ ಕೇಳ್ತಾ ಇದ್ದೀರಾ? ಏನ್ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಸಕ್ ನಾನಿದ್ದೀನಲ್ಲ ಸರ್. ಸರ್, ಬಲಗೈಲಿ ದಾನ ಮಾಡಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರಿ. ನೀವು ಕೂಡ 2 ಕೋಟಿ ರೂಪಾಯಿನ ಸುನಾಮಿ ರಿಲೀಫ್ ಫಂಡ್ಗೆ ಕೊಟ್ಬಿಟ್ಟೆ. ರಾಮನಾಥ್ ಅವರು ಎಲೆ ಮರ ಕಾಯಿ ಏನು ತೋರಿಸ್ಕೊಳ್ಳಲ್ಲ. ನೋ, ಇಂಥ ವಿಷಯ ನ್ಯೂಸ್ ಆದ್ರೆ ಬೇರೆಯವ್ರಿಗೆ ಇನ್ಸ್ಪೈರ್ ಆಗೋದು. Yes, you are right. ಸರ್, ನೀವು ಇಂಟರ್ವ್ಯೂ ಕೊಡ್ಲೇಬೇಕು ಸರ್. ಪ್ಲೀಸ್ ಸರ್, ಪ್ಲೀಸ್ ಕೊಡ್ಲೇಬೇಕು ಸರ್. ಕೊಡ್ಬೇಕು ಸರ್. ಸರ್, ಪ್ಲೀಸ್ ಸರ್. ಸರ್, ಪ್ಲೀಸ್ ಸರ್. ಪ್ಲೀಸ್ ಕೊಡಿ ಸರ್. ಪ್ಲೀಸ್ ದಯವಿಟ್ಟು ಸರ್. ರಾಮನಾಥ್ ಅವರು. For more updates, like, comment, subscribe to our channel.